ನಮಸ್ಕಾರ. ನಾನು ರಾಜೇಂದ್ರ ಕುಮಾರ್ ಆರ್ಯ ಅಂತ ಹಿರಿಯ ನಿರ್ದೇಶಕ. ನಾನು ಒಂದು 10 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ. ಒಂದು 50 ಸಿನಿಮಾ ಕಥೆ, ಚಿತ್ರಕಥೆ, ಸಂಭಾಷಣೆಗಳನ್ನು ಬರೆದಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನ, ಬೇಕಾದಷ್ಟು ಸಾವಿರಾರು ಜನ ಹೊಸ ನಿರ್ಮಾಪಕರು, ನಿರ್ದೇಶಕರು ಕನ್ನಡ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಅದರಲ್ಲಿ ಗೆದ್ದವರೆಷ್ಟು ಸೋತವರೆಷ್ಟು ಅನ್ನೋದು ಗೊತ್ತಿಲ್ಲ. ಆದರೆ ಅವ್ರ ಪ್ರಯತ್ನ ಅಂತೂ ಹೊಸತನ ತುಂಬಿರೋ ಥರನೇ ಇದೆ. ಹೊಸ ಹೊಸ ಅನಿಸಿಕೆಗಳನ್ನು ಇಟ್ಟುಕೊಂಡು ಅದನ್ನೇ ಒಂದು ಕಥೆ ರೂಪಾಂತರ ಮಾಡಿಕೊಂಡು ಅವ್ರು ನೋಡಿರೋ ಘಟನೆಗಳಾಗಿರ್ಬೋದು, ಅವ್ರು ನೋಡಿರತಕ್ಕಂಥ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅದನ್ನೆಲ್ಲ ತಗೊಂಡು ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನೆನಪುಗಳ ಮಾತು ಮಧುರ ಕೂಡ ಒಂದು. ಈ ನೆನಪುಗಳ ಮಾತು ಮಧುರ ನಾನು ಟ್ರೈಲರ್ ನೋಡಿದ್ರೆ ನನಗನ್ನಿಸಿದ್ದು ಇದರಲ್ಲಿ ಯಾರೋ ದೊಡ್ಡ ನಟ ನಟಿಯರಾಗಲಿ, ದೊಡ್ಡ ಇವರಾಗಲಿ ಯಾರೂ ಇಲ್ಲ. ಅವರೆಲ್ಲರೂ ಎಷ್ಟು ಸಹಜವಾಗಿ ಅಭಿನಯಿಸಿದ್ದಾರೆ ಅಂತಂದರೆ, ಅವರು ಕ್ಯಾಮ್ರಾನ ಮರೆತುಬಿಟ್ಟು ತಮ್ಮ ಪಾಡಿಗೆ ತಾವು ಆ ಕ್ಯಾರೆಕ್ಟರ್ನ ಮನಸ್ಸಲ್ಲಿ, ಮೈಯಲ್ಲಿ, ಎಲ್ಲದರಲ್ಲೂ ತುಂಬಿಕೊಂಡು ಮಾತಾಡಿದ್ದಾರೆ, ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಯಾರೂ ಇದರಲ್ಲಿ ನಾವು ಆ್ಯಕ್ಟ್ ಮಾಡ್ತಾಯಿದ್ದೀವಿ ಅಂತಾಗಲಿ ಏನೂ ಇಲ್ಲ. ನೈಜವಾಗಿ ತುಂಬ ನೈಜತೆಯಿಂದ ಕೂಡಿರ್ತಕ್ಕಂಥ ಪಾತ್ರಧಾರಿಗಳಿವು. ಅದೇ ಥರನೇ ಇವರು ಅಭಿನಯಿಸ್ಕೊಂಡು ಹೋಗಿದ್ದಾರೆ. ಈ ಕಥೆನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಇತ್ತೀಚೆಗೆ ನಾವು ಈ ಮಾಡರ್ನ್ ಕಲ್ಚರಲ್ಲಿ ಈ ಅಪಾರ್ಟ್ಮೆಂಟ್ ಕಲ್ಚರು ಮತ್ತು ಪಬ್ ಕಲ್ಚರು ಮತ್ತು ಮಾಲ್ ಕಲ್ಚರು ಇವೆಲ್ಲ ಬಂದಾದ ಮೇಲೆ ಎಲ್ಲೋ ನಮ್ಮ ಸಮಾಜ ಒಂದು ತಪ್ಪು ಹಾದಿ ಹಿಡಿದು ಹೋಗ್ತಾ ಇದೆ ಅಂತ ಅನಿಸುತ್ತೆ. ಆ ಹಾದಿನಲ್ಲಿ ತಮಗೆ ಗೊತ್ತಿಲ್ಲದ ಹಾಗೆ ಸಿಗಾಕೊಳ್ಳುವಂಥ ಒಂದು ಹೆಣ್ಣು, ಒಂದು ಗಂಡು ಮತ್ತು ಅದರ ಸುತ್ತ ಇರತಕ್ಕಂಥ ಪಾತ್ರಧಾರಿಗಳು, ಅದರ ಜೊತೆಯಲ್ಲಿ ನಿಜವಾಗಲೂ ನಾನು ಒಂದು ಕ್ಯಾರೆಕ್ಟರ್ನ ಪ್ರೀತಿಸ್ತೀನಿ ಅನ್ನೋಂಥ ಒಂದು ಕ್ಯಾರೆಕ್ಟರು, ಈ ಥರದ್ದೊಂದು ಕ್ಯಾರೆಕ್ಟರು, ಆ ಕ್ಯಾರೆಕ್ಟರ್ ಏನು ಅಂತ ಗೊತ್ತಿಲ್ಲದ್ರೆ ಅದ್ರ ಹಿಂದೆ ಬೀಳೋವಂಥ ಕ್ಯಾರೆಕ್ಟರು, ಈ ಥರದ್ದು ತುಂಬ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಪ್ರೀತಿ ಇದೆ, ಪ್ರೇಮ ಇದೆ, ಪ್ರಣಯ ಇದೆ, ಥ್ರಿಲ್ ಇದೆ, ಸಸ್ಪೆನ್ಸ್ ಇದೆ, ಸೋಷಿಯಲ್ ಸಸ್ಪೆನ್ಸ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಟ್ರೈಲರ್ ನೋಡಿದಾಗ. ಸೊ ದಯವಿಟ್ಟು ನನ್ನ ಸ್ನೇಹಿತರಿಗೆಲ್ಲ ನಾನು ಹೇಳ್ತೀನಿ, ನೀವು ನಿಮ್ಮ ಸ್ನೇಹಿತರಿಗೆ ಹೇಳಿ. ನನಗೆ ಸಾವಿರಾರು ಜನ ಅಭಿಮಾನಿಗಳಿದ್ದಾರೆ, ಸಾವಿರಾರು ಜನ ಸ್ನೇಹಿತರಿದ್ದಾರೆ, ಸಾವಿರಾರು ಜನ ನಿರ್ಮಾಪಕ ನಿರ್ದೇಶಕರುಗಳು ನನಗೆ ದಕ್ಷಿಣ ಭಾರತದಾದ್ಯಂತ ಇದ್ದಾರೆ. ಸೊ ಹಾಗಾಗಿ ಅವರಲ್ಲಿ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಈ ಸಿನಿಮಾನ ನೋಡಿ ಆ ಹೊಸಬರಿಗೆ ಬೆನ್ನು ತಟ್ಟಿ ಅವ್ರನ್ನ ಹರಸಿ ಹಾರೈಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ.